ಇಲ್ಲಕಂದ್ರೆ ಬಿ ಜೆ ಪಿಗೆ ರಾಜೀನಾಮೆ ಕೊಡ್ರಿ, ಅಥವಾ ನೀವು ಶಾಮನೂರು ಶಿವಶಂಕರಪ್ಪ, ಯಡಿಯೂರಪ್ಪ ಮತ್ತು ಯಾರು ಈ ಖಂಡ್ರೆ BSY ಅಂತ ಹೇಳಿನಲ್ಲ, ಬಿ ಅಂದರೆ ಭೀಮಣ್ಣ ಖಂಡ್ರೆ, ಎಸ್ ಅಂದರೆ ಶಾಮನೂರು ಶಿವಶಂಕರಪ್ಪ, Y ಅಂದರೆ ಯಡಿಯೂರಪ್ಪ, ಈ ಮೂರು ಕಂಪನಿಗಳ ವೀರಶೈವ ಮಹಾಸಭಾ ಬಂದಾಗಬೇಕು. ನಮ್ಮ ಶಂಕರ ಬಿದ್ದಿರೋರು ಪಾಪ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತಾರೆ ಅವರು. ಏನಂದ್ರೆ ಶಂಕರ ಬಿದ್ದಿರೋರು ಈ ವೀರಶೈವ ಲಿಂಗಾಯತನ ಒಂದು ಮಾಡಬೇಕು, ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂತೇಳಿ ಶಂಕರ ಬಿದ್ದಿರೋರು ಕರ್ನಾಟಕದ ವೀರಶೈವ ಮಹಾಸಭಾದಲ್ಲಿ ಹೇಳಿದ್ರು. ಕೆಲವೊಂದು ಉಪಾಧ್ಯಾಪಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಶೈವರಲ್ಲಿ ಬೆಂಕಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಶೈವ ಮಹಾಸಭಾದ ಸಭೆಗೆ ಹೋಗಬಾರ್ದು. ಒಂದು ವೇಳೆ ಪಂಚಪೀಠದವ್ರಿಗೆ, ವಿರಕ್ತ ಮಠದವ್ರಿಗೆ ಸಮಾಜ ಕೂಡಿಸೋದಿತ್ತಂದ್ರೆ ಈ ವೀರಶೈವ ಮಹಾಸಭಾದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ. ನಿಮ್ಗೆ ಅವ್ರು ಭಾಳ ಶ್ರೀಮಂತರ ಅದಾರ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರು ದೊಡ್ಡ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಕೊಡ್ತಾರೆ, ಇವ್ರು ಬೆನ್ನೆ ಹತ್ತದಾರೆ ಅಂದ್ರೆ ನಿಮ್ಮ ಬೆನ್ನೆ ಯಾರು ಹತ್ತೋದಿಲ್ಲ. ನೀವು ತಿಳ್ಕೊಂಡಿರ್ಬೇಕು, ಯಾವ ಲಿಂಗಾಯತರು ಬೆನ್ನೆ ಹತ್ತೋದಿಲ್ಲ. ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ, ಯಾವಾಗ ದಲಿತರು, ಎಷ್ಟು ಮಂದಿ ನಾ ಬಸವಣ್ಣನ ವಿಚಾರ ಹೇಳೋರು ಅದಾರ ಲಿಂಗಾಯತರು ಸ್ವಾಮಿಗಳು. ಅಂತರ್ಜಾತಿ ವಿವಾಹ ಎಷ್ಟು ಮಾಡಿರಿ ಬಸವಣ್ಣನಂಗೆ, ದಲಿತರಿಗೆ ಲಿಂಗಾಯತರಿಗೆ ಎಲ್ಲರೂ ಅಂತರ್ಜಾತಿ ವಿವಾಹ ಮಾಡಿದೆ. ಸಮಾನತೆ ತರ್ಲಾಕ ದಲಿತರು ಒಣಿಗೆ ಹೋಗಿರ, ಏನೂ ಇಲ್ಲ. ಹೋಗೋದು ಚಲೋ ಚಲೋ ಶ್ರೀಮಂತರ ಮನೆಗೆ, ಅಲ್ಲೇ ಪಾದ ಪೂಜೆ ಮಾಡ್ಕೋದು, ಅಲ್ಲೇ ಹಾರ ಹಾಕೋದು, ತಥಾಸ್ತು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು, ಯಡಿಯೂರಪ್ಪನ ಮಗ ವಿಜಯೇಂದ್ರ ತಥಾಸ್ತು, ಈಶ್ವರ್ ಖಂಡ್ರೆ ಉನ್ನತಿಯಾಗಿ ಅವನು ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು. ಈ ಕಂಪ್ನಿ ಮಾಡಿದ್ರೆ ನಿಮ್ಗೆ ಯಾರು ಹಳ್ಳಿ ನಾಯಕ ಹೋಗೋದಿಲ್ಲ. ಪಂಚಮಸಾಲಿಗಳು ಯಾರು ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಹೋಗ್ಬಾರ್ದು. ಸ್ವಾಮೀಜಿ ಹೇಳ್ತಾರೆ ಲಿಂಗಾಯತ ಧರ್ಮ ಅಂತ ಬರ್ಸ್ರಿ, ಪಂಚಮಸಾಲಿ ಉಪಜಾತಿ ಬರ್ಸ್ರಿ ಅಂತ ನಿನ್ನೆ ಇಲ್ಲಿ ಹುಬ್ಳಿಲಿ ಹೇಳಿದ್ದಾರೆ. ನಾನು ಹೇಳುತ್ತಾನೆ ಕೇಳಿ, ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮಿಗಳಿಗೆ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ನೀವು ಹಿಂದುವತ್ತೆ ಬರ್ಸ್ಬೇಕು, ತಳ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸ್ಬೇಕು. ಆದರೆ ಬಸವ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದೆಷ್ಟೇ, ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸತ್ತಳಿ ಎಲ್ಲಿ ಜಾತಿ ಕಾಲಮ್ನಲ್ಲಿ, ಧರ್ಮ ಕಾಲಮ್ನಲ್ಲಿ ಹಿಂದೂ ಬರ್ಸ್ಬೇಕಂತೇಳಿ ಈರಣ್ಣ ಕಡಾಡಿ, ಅರವಿಂದ್ ಬೆಲ್ಲಾದ್, ಯಾರ್ಯಾರು ನಮ್ಮ ಹಿಂದೂ ನಾಯಕರು ಇದ್ದರು ಅವರೆಲ್ಲ ನನ್ನ ಜೊತೆಗೆ ಮಾತಾಡಿ ನಿರ್ಣಯ ನಾವು ಮಾಡಿದ್ದೀವಿ. ಯಾವುದೇ ಗೊಂದಲ ಬೇಡ. ಏನು ಬಸವ ಮೃತ್ಯುಂಜಯ ಸ್ವಾಮಿಗಳು ಸಹ ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತೇಳೇ ನಾವು ನಿರ್ಣಯ ಮಾಡಿದ್ದೀವಿ. ಅದು ಇದ್ರೇ ನಾವು ಅಲ್ಲಿ ಮುಂದುವರಿತೀವಿ. ಭಾಳ ಸ್ಪಷ್ಟ ಇದೆ ನಮ್ಗೆ. ಅವರಿಗೆ ಹೇಳ್ಬಿಟ್ಟಿನಿ ಮೃತ್ಯುಂಜಯ ಸ್ವಾಮಿಗಳಿಗೆ, ಹಿಂಗಿದ್ರೆ ನಿಮ್ಮದು ನಮ್ಮದು ಇಲ್ಲ, ನಮ್ಮ ವ್ಯವಹಾರ ಇಲ್ಲ ತಿಳಿ. ನಾ ಯಾವ ಸ್ವಾಮಿಗಳಿಂದ ಏನು ಮುಲಾಜಿ ಬೀಳೋದಿಲ್ಲ. ಹಿಂದೂ ಶಬ್ದಕ್ಕೆ ಯಾರು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಲ್ಲ. ಈಗ ಮುಗೀತಲ್ರಿ, ಕ್ಲೋಸ್ ಆಯ್ತಲ್ಲ. ಹಿಂದೂ ಶಬ್ದಕ್ಕೆ ಯಾರು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಿಲ್ಲ, ಅವ್ರ ಪಾದ ಪೂಜೆ ಮಾಡೋದಿಲ್ಲ, ಅವ್ರು ಮಾರಿ ನೋಡಿ. ವೀರಶೈವ ಲಿಂಗಾಯತರು ಒಂದೇ ಅನ್ನೋದಾದ್ರೆ ನೀವ್ ಯಾಕೆ ಬರೀ ಲಿಂಗಾಯತ ಅಂತ ಬರ್ಸ ಅಂತ ಹೇಳ್ತೀರಿ? ಹಿಂದೂ ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು, ಬರ್ಸಲ್ಲ ಅವ್ರನ್ನ. ನಾವೇ ಕರೆ ಕೊಡ್ತೀರಿ ನೋಡ್ರಿ, ನಮ್ ಗೊಂದಲನೇ ಇಲ್ಲ, ನಮ್ ಗೊಂದಲ ಸ್ಪಷ್ಟ ಇಲ್ಲ. ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಲ್ಲ. ನೀವು ವೀರಶೈವರೇ ಬರ್ಸ್ರಿ. ಉಪಜಾತಿ ಒಳಗೆ ನಿಮ್ಮ ಇವತ್ತು ಆದಿ ಬಣಿಜಿಗರು ಅದಾರೆ, ಪಂಚಮಸಾಲಿಗಳದಾರೆ, ಕೂಡು ಒಕ್ಕಲಿಗರು ಅದಾರೆ. ಎಷ್ಟು ಸಮುದಾಯಗಳು ಬರ್ತಾವಲ್ಲ, 2C ಮತ್ತು 2D ಮಾಡಿ ನಾವು. ಅದರಲ್ಲಿ ಒಕ್ಕಲಿಗರು, ಜೈನರು, ಮರಾಠರು, ಅಲ್ಲಿದಿಂದ ನಮ್ಮ ಪಂಚಮಸಾಲಿಗಳು, ಆದಿ ಬಣಿಜಿಗ, ಕೂಡು ಒಕ್ಕಲಿಗೆ ಎಲ್ಲ ಸಮುದಾಯ ಬೊಮ್ಮಾಯಿಯವ್ರ ಮೇಲೆ ಇಟ್ಟು ಒತ್ತಡ ಇತ್ತು ಯಡಿಯೂರಪ್ಪಂದು. ಒಟ್ಟೆ ಮಾಡಬೇಡ ನೀನು ಪಂಚಮಸಾಲಿಗಳಿಗೆ ಯಾವ ಉಪಜಾತಿಗಳಿಗೆ ಮೀಸಲಾತಿ ಕೊಡ್ಬೇಕಂತೇಳಿ ಯಡಿಯೂರಪ್ಪ ಕೊನೆಯವರೆಗೂ ಬೊಮ್ಮಾಯಿಗೆ ಮಾಡಿಸ್ಕೊಳ್ಳಲಿಲ್ಲ. ಬೊಮ್ಮಾಯಿಯವ್ರ ಕೂಡ ನಾನು ಬೆಳಗಾವಿ ಸುವರ್ಣಸೌಧದಲ್ಲಿ ಗಲಾಟೆ ಆಯಿತು. ಮಿಸ್ಟರ್ ಬೊಮ್ಮಾಯಿ, ನೀ ಏನಾರು ಆಟ ಆಡಿದಂದ್ರೆ ನಿನ್ನ ಹಾವೇರಿ ಒಳಗೆ ನಿನ್ನ ಭವಿಷ್ಯನ ಮುಗಿಸ್ತೀವಿ ಅಂದಾಗ ಅಲ್ಲಿಂದ ಒಪ್ಕೊಂಡ. ಅಲ್ಲಿಂದ ಅಮಿತ್ ಶಾ ಕರೆಸಿದ್ರು ನಾನು ದಿಲ್ಲಿಗೆ. ರಾತ್ರಿ 9 ಗಂಟೆಗೆ ಸಭೆಯಾಗಿ ರಾತ್ರಿ 1 ಗಂಟೆಗೆ ಅಮಿತ್ ಶಾ ಡೈರೆಕ್ಷನ್ ಕೊಟ್ಟರು ಬೊಮ್ಮಾಯಿಯವ್ರಿಗೆ. ಅವಾಗ ಬೊಮ್ಮಾಯಿ ಧೈರ್ಯ ಮಾಡಿದ್ರು. ಯಡಿಯೂರಪ್ಪ ಇಷ್ಟು ತೊಂದರೆ ಆಗಿತ್ತು ಬೊಮ್ಮಾಯಿಯವ್ರಿಗೆ, ಒಟ್ಟೇ ಬೊಮ್ಮಾಯಿಯವರು 2CD ಮಾಡಲಿಕ್ಕೆ ಅವಕಾಶ ಯಡಿಯೂರಪ್ಪ ಕೊಟ್ಟಿಲ್ಲ. ಅದಕ್ಕೆ ಯಡಿಯೂರಪ್ಪ ಒಬ್ಬ ಪಂಚಮಸಾಲಿ, ಆದಿ ಬಣಿಜ, ಕೂಡು ಒಕ್ಕಲಿಗೆ ಏನು ಉಪಜಾತಿಗಳು ಇವತ್ತು ನಾವು ಸೇರ್ತೀವಲ್ಲ ಅದ್ರ ವಿರೋಧಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ತನಗೆ ಬೇಕಾದವ್ರನ್ನ ಲಿಂಗಾಯತರನ್ನ 2Aದಲ್ಲಿ ಸೇರಿಸದ, ಉಳಿದ ಸಮುದಾಯಗಳನ್ನು ಸೇರಿಸಲಿಲ್ಲ, ಮರಾಠರಿಗೆ ಸೇರಿಸಲಿಲ್ಲ, ಕ್ಷತ್ರಿಯರಿಗೆ ಸೇರಿಸಲಿಲ್ಲ. ಆದರೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಇವತ್ತೇನಾದರೂ ಇದಕ್ಕೆ ಕಾರಣ ಯಾರಪ್ಪ ಅಂದರೆ ನರೇಂದ್ರ ಮೋದಿಯವರು.
ನರೇಂದ್ರ ಮೋದಿಯವರು ಅಮಿತ್ ಶಾರಿಗೆ ಡೈರೆಕ್ಷನ್ ಕೊಟ್ಟರು. ಶೋಭಾ ಕರಂದ್ಲಾಜೆಯವರು ವಿಶೇಷವಾಗಿ ಪ್ರಯತ್ನ ಮಾಡಿದ್ರು. ಆವಾಗಿನ ನಮ್ಮ BJP ಅಧ್ಯಕ್ಷರು ಯಾರು ಅವ್ರು ಮಂಗಳೂರದವ್ರು